ಅಮ್ಮ ಮಹಾಕಾಳಿ, ನಿನ್ನ ಪೂಜೆಗೆ ಸರ್ವ ಸಿದ್ಧತೆಗಳು ಆಗಿದೆ. ಇನ್ನೇನು ಬಲಿ ಬರುತ್ತೆ. ನನ್ನ ಪೂಜೆಗೆ ವಿಘ್ನ ಆಗಿದ್ದ ಅಮ್ಮನವರ ದಿಗ್ಬಂಧನ ಆಗಿದೆ. ಇನ್ನು ಪೂಜೆ ಮುಗಿಯೋವರೆಗೂ ಅವಳು ಅಲ್ಲಾಡೋ ಹಾಗಿಲ್ಲ. ಇನ್ನು ಜಯ ನಮ್ದೇ, ಶ್ರೀಚಕ್ರ ನನ್ನದೇ. ಖಡ್ಕಿ, ಈಗ ನಿನ್ನ ಮಾತುಗಳನ್ನ ಕೇಳೋದಕ್ಕೆ ನನಗೆ ಸಂಯಮ ಎರಡೂ ಇಲ್ಲ. ನಾನು ಹೇಳೋದನ್ನ ಜಾಗ್ರತೆಯಿಂದ ಕೇಳಿಸ್ಕೊ. ಈಗ ನಾನು ಪೂಜೆ ಶುರು ಮಾಡ್ತಿದ್ದೀನಿ. ನಾಳೆ ರಾತ್ರಿ ನನ್ನ ಪೂಜೆ ಮುಗ್ದು ಮಹಾಬಲಿಯಾಗಿ ನಾನು ನನ್ನ ಶಕ್ತಿಗಳನ್ನ ಮರಳಿ ಪಡೆಯೋವರೆಗೂ ಯಾರು ನನಗೆ ವಿಘ್ನ ಒಡ್ಬಾರ್ದು, ಮಾತಾಡ್ಸ್ಬಾರ್ದು. ಯಾವುದೇ ಕಾರಣದಿಂದಲೂ, ನಿನ್ನಿಂದಲೂ, ನನ್ನ ಶಿಷ್ಯನಿಂದಲೂ, ಯಾರಿಂದಲೂ ನನ್ನ ಪೂಜೆಗೆ ಅಡ್ಡಿ ಆಗಬಾರ್ದು. ಅದಕ್ಕೆ ನೀನೇ ಕಾವಲಿ ಇರಬೇಕು. ಮಣಿಕಂಠ ಬಲಿಕನ್ಯೆಯನ್ನು ಕರ್ಕೊಂಡು ಬಂದ್ಮೇಲೆ ಅವಳನ್ನ ಮಂಡಲದಲ್ಲಿ ದಕ್ಷಿಣಾಭಿಮುಖವಾಗಿ ಮಲಗಿಸ್ಬೇಕು. ಮತ್ತಿನ್ನೇನು ಮಾತು ಬೇಡ. ಪರಪಂಚ ಬಿಟ್ಟೋಗೋವಾಗ ಎದೆ ಮೇಲೆ ಇದ್ಯಾಕುಸೆ ದೇವಸ್ಥಾನದಿಂದ ಬರೋದಕ್ಕೆ ಇಷ್ಟ ಮಾಡ್ಬಿಟ್ಟೆ. ಇವತ್ತು ಯಾಕೋ ಬೋ ಹೊಟ್ಟೆ ಹಸೀತಾ ಇದ್ದಕ್ಕವ್ವ. ಹುಡ್ತಾಗಿಂದ ಇಷ್ಟು ಹಸುವಾಗಿದ್ದೇ ಇಲ್ಲ. ಅದಕ್ಕೆ ನೋಡು, ಪಾತ್ರೆ ಒಳಗೆ ಏನಾರು ಮಡಗಿರ್ತೀಯನ ಅಂತ ತಡ್ಕಾಡ್ತೀವನಿ. ಹಾಂ, ಲೇ ಮಾದ, ನೀನೇನಾ? ನಾನು ನನ್ನ ಕೂಸೆ ಬಂತೇನೋ ಅನ್ಕೊಂಬಿಟ್ಟೆ. ಹಾಂ, ಇದ್ಯಾಕೆ ಕೂಸೆ ಅಲ್ಲಿ ಕೂತಿದೀಯೇ? ಹೊಟ್ಟೆ ಹಸಿತಾ ಇದ್ದಕ್ಕವ್ವ. ಬವ್ವ ಏನಾರು ಇಟ್ಟು ಬೈ ಸಾಕು. ಲೇ ಮಾದ, ಬರೋದು ಬಂದಿದ್ಯಾ? ಇಲ್ಲೇ ಉಂಟ್ಕೊಂಡು ಹೋಗ್ಲಾ? ಇದ್ಯಾಕ್ರಲ್ಲ ಹಟ್ಟಿ ಮುಂದೆ ಹಿಂಗೆ ಜಮಾಯಿಸ್ಬಿಟ್ಟಿದ್ದೀರಿ? ಇದ್ಯಾಕೆ ಕೂಸೆ ಕಣ್ಣು ಮುಚ್ಕೊಂಡು ಹಿಂಗೆ ಕೂತಿದೀಯೇ? ಇರ ಜಾಜಿ, ಏನು ಆಟ ಕಟ್ತಿದೀಯೇ? ಎದ್ ನಡಿ ಒಳಕ್ಕೆ, ಹಸುವಾಗ್ತಾ ಇದ್ದದು. ಏನಾರು ಇಟ್ಟು ಬೈ ಸಾಕು. ನಡಿ ಅಂತ ಹೇಳಿದ್ನಲ್ಲ. ನಡಿ ಒಳಿಕೆ. ಯಾಕ್ರಿ ನಿದ್ದೆ ಬರ್ತಾ ಇಲ್ವಾ? ಆಗಲೇ ಸರಿ ಹೊತ್ತಾಯ್ತು. ಹೇಗೆ ಬರುತ್ತೆ ಲಲಿತಾ? ನಾಳೆ ಬೆಳಗ್ಗೆ ಹರಿದ್ರೆ ಅಮಾವಾಸ್ಯೆ. ನಿನ್ನ ತಮ್ಮ ಸುಂದ್ರಿ ನುಡಿಸೋಕ್ಕೆ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅಕಸ್ಮಾತ್ ಆ ಪೂಜೆ ಫಲ ಕೊಡದೇ ಇದ್ರೆ ಇನ್ನೊಂದು ಪ್ರಯತ್ನ ಅಂತ ನೀವು ಅಲ್ಮೂರಾಗ ಹೊರಟಿದ್ದೀರಾ ಅಲ್ವಾ? ಅಕಸ್ಮಾತ್ ಅದು ಫಲಿಸದೇ ಇದ್ರೆ? ಫಲಿಸತ್ತೆ ಅಂತ ಯಾವಾಗಲೂ ಅಂದ್ಕೋಬೇಕು. ಯಾವುದೋ ಒಂದು ಕೆಲಸ ಆಗತ್ತೆ ಅಂತ ಅಂದ್ಕೊಂಡ್ರೆ ಆಗತ್ತೆ, ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ ಆಗೋ ಕೆಲಸನೂ ಆಗೋದಿಲ್ಲ. ತಾಯಿಯಾಗಿ ನಿನಗಿರೋಷ್ಟು ಧೈರ್ಯನೂ ನನಗಿಲ್ಲದೆ ಹೋಯ್ತು ನೋಡು. ಇದು ಯಾವುದು ಆಗದೆ ಇದ್ದರೆ ಆ ಮಹಾತಾಯಿನೇ ನನಗೆ ಭರವಸೆ ಕೊಟ್ಟಿದ್ದಾಳೆ. ಅವಳೇ ನನಗೆ ದರ್ಶನ ನೀಡಿ ಹಣ್ಣು ಕೊಟ್ಟು ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾಳೆ. ಅಲ್ಲಿಗೆ ನಮ್ಮ ಸುಂದರಿಗೆ ಏನೂ ಆಗೋದಿಲ್ಲ, ನೀವು ಚಿಂತೆ ಮಾಡಬೇಡಿ. ಆದರೆ ಅಮ್ಮನವರು ಒಂದು ಹಣ್ಣನ್ನು ಕೊಟ್ಟು ಅದನ್ನು ವಾಪಸ್ ತಗೊಂಡು ಬೇರೆ ಹಣ್ಣನ್ನು ಕೊಟ್ಟರು ಅಂತೆ. ಆ ಮೊದಲನೇ ಹಣ್ಣೇ ಸುಂದರಿ ಆಗಿದ್ದಿದ್ರೆ ಆ ಹಣ್ಣನ್ನೇ ವಾಪಸ್ ಕೊಡಬೇಕಿತ್ತು. ಅದನ್ನು ತಗೊಂಡು ಬೇರೆ ಹಣ್ಣನ್ನು ಯಾಕೆ ಕೊಟ್ಟರು ಅಮ್ಮನವರು?
ಈಗ ನಿಮ್ಮ ಮನಸ್ಸಿನಲ್ಲಿ ಸುಂದ್ರಿ ಉಳಿಯೋದಿಲ್ಲ ಅಂತ ಹಚ್ಕೊಂಡಿದ್ದೀರಿ. ಅದಕ್ಕೆ ನಿಮಗೆ ಎಲ್ಲ ವಿರುದ್ಧವಾದ ಯೋಚನೆಗಳೇ ಬರುತ್ತೆ. ಹಾಗಲ್ಲ ಲಲಿತಾ, ನಾವು ಎಷ್ಟೆಷ್ಟೇ ಪ್ರಯತ್ನ ಪಟ್ಟರೂ ಸುಂದರಿ ಸಾವನ್ನು ತಪ್ಪಿಸೋಕ್ಕಾಗಲ್ಲ ಅಂತ ಖಡಾಖಂಡಿತವಾಗಿ ದೇಶಿಕರು ಹೇಳ್ತಿದ್ದಾರೆ. ಅದು ಭಯ ತರಿಸ್ತಿರೋದು. ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಿ ಸೊರಗ್ತಾ ಇದ್ದೀರಾ. ನಮ್ಮ ಸುಂದ್ರಿಗೆ ಏನೂ ಆಗೋದಿಲ್ಲ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಅಮ್ಮನವ್ರು ಖಂಡಿತ ನಮ್ಮ ಕೈ ಬಿಡೋದಿಲ್ಲ.